ಡಾಕ್ಟರ್ ಓವರ್ಸೀಸ್ ಅಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ತಗೊಂಡಿದೀವಿ. ಯಾರಾದ್ರೂ ಅಬ್ರಾಡ್ ಎಜುಕೇಶನ್ ಗೆ ಪ್ಲಾನ್ ಮಾಡ್ತಾ ಇದ್ರೆ ಡಾಕ್ಟರ್ ಓವರ್ಸೀಸ್ ಅಲ್ಲಿ ಅಡ್ಮಿಷನ್ ತಗೋಬಹುದು. The Dr. Overseas has supported us in many ways, like giving the guidance regarding the universities or saying the packages. ನಮಗೆ ಡಾಕ್ಟರ್ ಓವರ್ಸೀಸ್ ಇಂದ ತುಂಬಾನೇ ಹೆಲ್ಪ್ ಆಗಿದೆ. ಇವರು ನಮ್ಗೆ ಕೊಟ್ಟಿದ್ದ ಫೆಸಿಲಿಟೀಸ್, ಕೊಟ್ಟಿದ್ದ ಆಪರ್ಚುನಿಟೀಸ್, ಸ್ಕಾಲರ್ಶಿಪ್ ಇಂದ ನನಗೂ ಸ್ವಲ್ಪ ಹೆಲ್ಪ್ ಆಗಿದೆ. ನನಗೂ ಸ್ಕಾಲರ್ಶಿಪ್ ಇಂದ ಸೆಕೆಂಡ್ ಪ್ಲೇಸ್ ಬಂದದ್ದು. ಡಾಕ್ಟರ್ ಓವರ್ಸೀಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ. ವೀಸಾ ಪ್ರೊಸೆಸಿಂಗ್ ಆಗಿರ್ಬೋದು, ಇವ್ರ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಒಳ್ಳೇದಿದೆ. ಡಾಕ್ಟರ್ ಓವರ್ಸೀಸ್ ಅವರು ಕೊಟ್ಟಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಶೇರ್ ಮಾಡಕ್ ಇಷ್ಟಪಡ್ತೀವಿ. ನಾವು ತುಂಬಾ ಕನ್ಸಲ್ಟೆನ್ಸೀಸ್ನ ಸೆಷನ್ಸ್ಗಳನ್ನ ಅಟೆಂಡ್ ಮಾಡಿದ್ವಿ. ನಮ್ಗೆ ಯಾಕೆ ಇದು ಬೆಸ್ಟ್ ಅನಿಸ್ತು ಅಂತ ಅಂದರೆ, ಬೇರೆಯವರೆಲ್ಲ ಜಸ್ಟ್ ಯೂನಿವರ್ಸಿಟಿ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವ್ರೇನಿದ್ದಾರೆ ಯಾವ ಕಂಟ್ರಿ ಸೆಲೆಕ್ಟ್ ಮಾಡಬೇಕು, ಯಾವ್ದು ಸೇಫ್ಟಿ ಇರುತ್ತೆ, ಯಾವ ಯೂನಿವರ್ಸಿಟಿನ ತಗೋಬೇಕು, ಮತ್ತು ಯೂನಿವರ್ಸಿಟಿ NMC ಗೈಡ್ಲೈನ್ಸ್ ಅನ್ನೋದನ್ನ ಫಾಲೋ ಮಾಡಿರಬೇಕು ಅನ್ನೋದನ್ನ ಹೇಳಿದ್ರು ಇವರು. ಯಾವುದೇ ಕನ್ಸಲ್ಟೆನ್ಸಿ ನಮ್ಗೆ ಇದ್ರ ಬಗ್ಗೆ ಹೇಳಿರಲಿಲ್ಲ. ಸೊ NMC guidelines was the main role which plays in doing MBBS in abroad. ಸೊ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಸೊ ನಾನು ನೀಟಲ್ಲಿ ಬರ್ತಿದ್ದೆ, ಆದರೂ ಎಲಿಜಿಬಲ್ ಆಗಿದ್ದೆ. ಆದರೆ ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ ಗೊತ್ತಾಗಿ ನಾನು ತುಂಬ ಕನ್ಸಲ್ಟೆನ್ಸಿ ಅದು ಇದೆಲ್ಲ ನಾನು ಪ್ರಿಫರ್ ಮಾಡಿದೆ. ನಮ್ಮ ಡ್ಯಾಡಿ ಎಲ್ಲರೂ ಬೇರೆ ಕಡೆ ಕನ್ಸಲ್ಟೆನ್ಸಿ ಎಲ್ಲ ವಿಚಾರಿಸಿದ್ರು. ಆದರೂ ಡಾಕ್ಟರ್ ಓವರ್ಸೀಸ್ ಅವ್ರ ಹತ್ರನೇ ಬಂದು ಅವರು ಅಷ್ಟು ಚೆನ್ನಾಗಿ ಗೈಡೆನ್ಸ್ ಮತ್ತೆ ಎಲ್ಲ ಕೊಟ್ಟರು. ಇವಾಗ ನನ್ನ ಮಗಳನ್ನ ನಾವು ಒಂದ್ ದಿವಸ ಬಿಟ್ಟು ನನ್ನ ಮಗಳನ್ನ ಇದ್ದಿದ್ದಿಲ್ಲ. ಆದ್ರೂ ಇವ್ರ ದಯದಿಂದ ನನ್ನ ಮಗಳು, ನಮ್ಮ ಫ್ರೆಂಡ್ ಮಗಳು, ಅವ್ರ ಫ್ರೆಂಡ್ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಒಂದು ಧೈರ್ಯದಿಂದ ಡಾಕ್ಟರ್ ಓವರ್ಸೀಸ್ ಮೇಲೆ ನಂಬಿಕೆ ಇಟ್ಟು ನಾವು ಕಳಿಸ್ತಾ ಇದ್ರಿ. ಡಾಕ್ಟರ್ ಓವರ್ಸೀಸ್ ಅವರು ಕಷ್ಟಪಟ್ಟು ಓದಿರೋ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ದಾರೆ. 5 ಲಕ್ಷ, 3 ಲಕ್ಷ, 2 ಲಕ್ಷ. ಇದರಲ್ಲಿ ಚೆನ್ನಾಗಿ ಎಕ್ಸಾಮ್ ಬರ್ದಿರೋಂಥ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ರಿಯಲಿ ಎಲ್ಲರೂ ನೋಡೋದಾರ ಪಬ್ಲಿಕ್ ಅಲ್ಲೇ ಕೊಟ್ಟಿದ್ದಾರೆ. ರಿಯಲಿ ಏನು ಮೋಸ ಮಾಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಕನಸು ನನಸನ್ನ ಮಾಡಿದ್ದು ಅಂತಂದ್ರೆ ಡಾಕ್ಟರ್ ಓವರ್ಸೀಸ್ ಇವರಿಂದ. ಅದು ಜಾರ್ಜಿಯಾದಲ್ಲಿ ನನಗೆ ಸೀಟ್ ಸಿಕ್ಕಿರೋದು ನನ್ನ ಮಗುಗೆ ಓದಲಿಕ್ಕೆ.